ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 20ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ತದಿಗೆಯ ತಿಥಿ ಇರುವಂತಹ ದಿನ. 3ನೇ ದಿನ ತೃತೀಯ. ಈ ತಿಥಿ ಈ ದಿನ ಅಪರಾಹ್ನ 3 ಗಂಟೆ 22 ನಿಮಿಷದವರೆಗೆ ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 9 ಗಂಟೆ 2 ನಿಮಿಷದವರೆಗೆ ಇರಲಿದೆ. ನಂತರ ರೇವತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 40 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಒಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ. ಇದು ಈ ದಿನ ಸಂಜೆ 6 ಗಂಟೆ 22 ನಿಮಿಷದವರೆಗೆ ಇರಲಿದೆ. ನಂತರ ಶುಭ ಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಹಾಗೆ ಸೂರ್ಯ ಇರುವಂಥ ರಾಶಿ ಈ ದಿನ ಕುಂಭರಾಶಿಯಲ್ಲಿ, ಚಂದ್ರ ಇರುವಂಥದ್ದು ಮೀನರಾಶಿಯಲ್ಲಿ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 9 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 37 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 40 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3 ಗಂಟೆ 34 ನಿಮಿಷದಿಂದ ಸಂಜೆ 5 ಗಂಟೆ 3 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 56 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 48 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ದುರ್ಮುಹೂರ್ತದ ಸಮಯದಲ್ಲಿ ನೀವು ಯಾವುದೇ ಕೆಲಸಗಳನ್ನು ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳೇನಿದೆ ಅದು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 57 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2 ಗಂಟೆ 55 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 45 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 24 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ಒಳ್ಳೆಯ ದಿನ, ದಂಪತಿಗಳಿಗೆ ಒಳ್ಳೆಯ ದಿನ. ಹಾಗೆ ಈ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಈ ಎಲ್ಲದಕ್ಕೂ ಕೂಡ ಶುಕ್ರ ಕಾರಕನಾಗಿರುವಂಥವನು. ಹಾಗಾಗಿ ಶುಕ್ರನಿಂದ ಮನಸ್ಸಿಗೆ ಒಂದು ರೀತಿಯಲ್ಲಿ ಸಂತೋಷ ಇರುತ್ತೆ, ಮನರಂಜನೆ ಇರುತ್ತೆ. ಹಾಗೆ ಪ್ರಣಯ ಇದು ಕೂಡ ಬಹಳ ವಿಶೇಷವಾಗಿ ಈ ದಿನ ಕಾಣಿಸ್ಕೊಳ್ಳುವಂಥದ್ದು ಇದೆ. ಹಾಗೆ ನಮ್ಮ ಮನೆ ಆಗಲಿ, ನಮ್ಮ ವಾಹನ ಆಗಲಿ, ನಮ್ಮ ಒಡವೆ ವಸ್ತ್ರಗಳಾಗಲಿ ಅದು ನಮಗೆ ದಕ್ಕಬೇಕು ಅಂದರೆ ಶುಕ್ರನೇ ಕಾರಕ, ಶುಕ್ರನೇ ಕಾರಣ.
ಹಾಗಾಗಿನೇ ಈ ದಿನ ಅಂಥ ಒಂದು ವಿಚಾರಗಳಲ್ಲಿ ಕೂಡ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಅದರಲ್ಲೂ ನೀವು ಇಂಥ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೋರದಲ್ಲಿ ಆರಂಭ ಮಾಡಿಬಿಟ್ರೆ ಅದು ನಿಮಗೆ ಉತ್ತಮವಾದಂಥ ಫಲವನ್ನು ತಂದು ಕೊಡುತ್ತೆ. ಏಕೆಂದರೆ ಈ ದಿನ ಇರುವಂಥ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುತ್ತೆ. ಆದರೆ ಈ ದಿನ ಬೆಳಗಿನ ಈ ಸಮಯದಲ್ಲಿ ಇರುವಂಥ ಗುರುಹೋರ ಏನಿದೆ ಆ ಸಮಯದಲ್ಲಿ ಸ್ವಲ್ಪ ರಾಹುಕಾಲ ಇರುತ್ತೆ. ಇದನ್ನು ನೋಡಿಕೊಂಡು ನೀವು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 36 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 35 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 25 ನಿಮಿಷದಿಂದ ಸಂಜೆ 6 ಗಂಟೆ 24 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ 1 ಗಂಟೆ 34 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಶನಿಹೋರ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ತುಂಬ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ದಿನ ಕಬ್ಬಿಣದ ವ್ಯಾಪಾರಿಗಳಿಗೆ, ಕಲ್ಲಿನ ವ್ಯಾಪಾರಿಗಳಿಗೆ ತುಂಬ ಅನುಕೂಲ ಇದೆ. ವ್ಯಾಪಾರದಲ್ಲಿ ಪ್ರಗತಿ ಇದೆ. ಹಾಗಾಗಿ ನಿಮ್ಮ ಒಂದು ವ್ಯಾಪಾರದಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ, ಆ ಸಂಬಂಧವಾಗಿ ಮಾಡುವಂಥ ಪ್ರಯಾಣವಾಗಲಿ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಇನ್ನು ನ್ಯಾಯಾಲಯದ ಪ್ರಕರಣಗಳೇನಾದರೂ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರದಲ್ಲೂ ಕೂಡ ನಿಮಗೆ ಅನುಕೂಲ ಇದೆ. ಒಟ್ಟಾರೆ ಈ ಶನಿ ನಮ್ಮ ಕೆಲಸಕ್ಕೆ, ನಮ್ಮ ಕರ್ಮಕ್ಕೆ, ನಮ್ಮ ಉದ್ಯೋಗಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಶನಿ ಹೋರಾದಲ್ಲಿ ನೀವು ಆರಂಭ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಸಮಾಧಾನ ಇರುತ್ತೆ, ಸಂತೃಪ್ತಿ ಇರುತ್ತೆ. ಏಕೆಂದರೆ ಆ ಕೆಲಸ ಪ್ರಗತಿದಾಯಕವಾಗಿರುತ್ತೆ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 36 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 25 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 31 ನಿಮಿಷದಿಂದ ರಾತ್ರಿ 12 ಗಂಟೆ 33 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಚಂದ್ರಹೋರ ಕೂಡ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗೇ ಇದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತೀರಿ, ಯಾರು ಖರೀದಿ ಮಾಡ್ತೀರಿ ಅಂಥವ್ರಿಗೆ ಅನುಕೂಲ ಇರುತ್ತೆ. ಇನ್ನು ಕೆಲವರು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥ ನೌಕರರು, ಇವ್ರಿಗೂ ಕೂಡ ಈ ಚಂದ್ರಹೋರದಲ್ಲಿ ಉತ್ತಮವಾದಂಥ ಅನುಕೂಲತೆಗಳು ಸಿಕ್ಕತ್ತೆ. ಹಾಗೆ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪ್ರಯತ್ನಗಳಿರಲಿ, ನೆಗೋಷಿಯೇಷನ್ಸ್ ಇರಲಿ, ಆ ಸಂಬಂಧವಾಗಿ ಮಾಡುವಂಥ ಪ್ರಯಾಣ ಇರಲಿ, ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಏಕೆಂದರೆ ಚಂದ್ರ ಮನಃಕಾರಕ. ಹಾಗಾಗಿ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಲಿ ಅಥವಾ ನೀವು ಮನಸ್ಸು ಮಾಡಿ ಮಾಡುವಂಥ ಕೆಲಸ ಕಾರ್ಯಗಳಾಗಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಳುತ್ತೆ, ಬಹಳ ಬೇಗ ಫಲಿತಾಂಶ ಸಿಕ್ಕತ್ತೆ. ಏಕೆಂದರೆ ಚಂದ್ರ ಈ ಗ್ರಹಗಳಲ್ಲೇ ಬಹಳ ವೇಗವಾಗಿ ಪ್ರಯಾಣ ಮಾಡುವಂಥವನು. ಹಾಗಾಗಿನೇ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ಫಲಿತಾಂಶಗಳು ಕೂಡ ಸಮಾಧಾನಕರವಾಗಿರುತ್ತೆ, ಬಹಳ ಬೇಗ ಬರುತ್ತೆ. ಹಾಗಾಗಿ ಈ ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 39 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 38 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 31 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಅದು ಅಷ್ಟೊಂದು ಚೆನ್ನಾಗಿಲ್ಲ, ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರ ಯಾವುದೇ ರೀತಿಯ ಸಪೋರ್ಟಿವ್ ಆಗಿರಲ್ಲ. ಇನ್ನು ರಾಜಕಾರಣಿಗಳು ಮಾಡುವಂಥ ಪ್ರಯಾಣ ಆಗಲಿ, ಪ್ರಾರಂಭ ಮಾಡುವಂಥ ಚಟುವಟಿಕೆಗಳಾಗಲಿ ರವಿ ಹೋರಾದಲ್ಲಿ ಮಾಡಿದ್ರೆ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶ ಸಿಕ್ಕಲ್ಲ. ಹಾಗೆ ನೀವು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಯಾವುದೇ ಇಲಾಖೆಗಳಲ್ಲಿ ನಿಮ್ಮ ಕೆಲಸಗಳು ಬಾಕಿ ಇದ್ದರೆ ಅಲ್ಲಿ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ಒಂದು ಅವಕಾಶ ಏನಾದರೂ ಇದ್ದರೆ ಅದನ್ನು ರವಿ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶ ಅಲ್ಲಿ ಸಿಕ್ಕಲ್ಲ. ಹಾಗಾಗಿ ಈ ದಿನ ಆರೋಗ್ಯದ ವಿಚಾರದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ, ಇನ್ನು ಕುಟುಂಬದಲ್ಲಿ ತೆಗೆದುಕೊಳ್ಬೇಕಾದಂತಹ ಪ್ರಮುಖವಾದಂತಹ ತೀರ್ಮಾನಗಳಾಗಲಿ ಈ ರವಿ ಹೋರಾದಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 42 ನಿಮಿಷದವರೆಗೆ,
ಇನ್ನು ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 25 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಈ ಪಂಚ ಅಂಗಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು. ಇದೇ ಪಂಚಾಂಗ. ಜೊತೆಗೆ ಯಾವ ಹೊರದಲ್ಲಿ ಯಾವ ಕೆಲಸ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ಬರುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ. ಆ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ ನಿಮ್ಮ ಪ್ರಯಾಣವನ್ನಾಗಲಿ ಪ್ರಾರಂಭ ಮಾಡಿ, ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲ ಇದು. ಏಕೆಂದರೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ, ನಿಮಗೆ ಎಲ್ಲ ವಿಧದಲ್ಲೂ ಕೂಡ ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಫಾಲ್ಗುಣ ಮಾಸದ ಶುದ್ಧ ತದಿಗೆ ಇರುವಂಥ ದಿನ. ಹಾಗಾಗಿ ಈ ದಿನ ನಿಜ ಅರ್ಥದಲ್ಲಿ ಫಾಲ್ಗುಣ ಮಾಸ ಆರಂಭ ಆಗುವಂಥ ದಿನ, ಅತ್ಯಂತ ಶುಭ ದಿನ. ಹಾಗೆ ಈ ದಿನ ಅಮೃತ ಸಿದ್ಧಿಯೋಗ ಇರುವಂಥ ಒಂದು ವಿಶೇಷ ದಿನ ಕೂಡ. ಈ ದಿನ ರಾತ್ರಿಗೆ ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ಆರಂಭ ಆಗುತ್ತೆ. ಏಕೆಂದರೆ ಶುಕ್ರವಾರ ಇರುತ್ತೆ. ರೇವತಿ ನಕ್ಷತ್ರ ಪ್ರಾರಂಭ ಆಗುವಂಥ ಸಮಯದಲ್ಲಿ ಈ ಸರ್ವಾರ್ಥ ಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ ಇರುತ್ತೆ. ಇದು ಈ ದಿನ ರಾತ್ರಿ 9 ಗಂಟೆ 2 ನಿಮಿಷದಿಂದ ನಾಳೆ ಬೆಳಿಗ್ಗೆ ಸೂರ್ಯೋದಯದ ಸಮಯದವರೆಗೆ, ಅಂದರೆ 6 ಗಂಟೆ 45 ನಿಮಿಷದವರೆಗೆ ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ಇರುವಂತಹ ಸಂದರ್ಭ. ಇದನ್ನು ನೀವು ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಬಳಸ್ಕೊಳ್ಬಹುದು. ಇನ್ನು ಈ ದಿನ ಹೊರನಾಡು ಅನ್ನಪೂರ್ಣೇಶ್ವರಿ ರಥ ಇರುವಂಥ ಒಂದು ವಿಶೇಷ ದಿನ. ಹಾಗಾಗಿ ಅನ್ನಪೂರ್ಣೇಶ್ವರಿ ತಾಯಿಯನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಆಸುಪಾಸಿನಲ್ಲಿ ಇರುವಂಥವರು ಈ ದಿನ ರಥೋತ್ಸವದಲ್ಲಿ ಭಾಗವಹಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಕವಿ ಸರ್ವಜ್ಞ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಕೂಡ ಇರುತ್ತೆ. ಬಹಳ ಪ್ರಖ್ಯಾತವಾದಂತಹ ತ್ರಿಪದಿಗಳಲ್ಲಿ ಸರ್ವಜ್ಞ ಮಹಾಕವಿ ವಚನಗಳನ್ನು ರಚನೆ ಮಾಡಿರುವಂಥವ್ರು. ಹಾಗಾಗಿ ತೀರಾ ಸಾಮಾನ್ಯವಾದಂತಹ ಭಾಷೆಯಲ್ಲಿ, ಕನ್ನಡದಲ್ಲಿ ಸರ್ವಜ್ಞನ ವಚನಗಳು ಇರುವಂಥದ್ದು, ಪ್ರತಿಯೊಬ್ಬರಿಗೂ ಅರ್ಥವಾಗುವಂಥ ಭಾಷಾ ಶೈಲಿಯಲ್ಲಿ ಇರುವಂತಹ ಸರ್ವಜ್ಞ ಮಹಾಕವಿಯ ಜಯಂತಿ ಈ ದಿನ ಇರುತ್ತೆ. ಇನ್ನು ಶುಭ ಕಾರ್ಯಗಳ ಬಗ್ಗೆ ನೋಡೋದಾದರೆ, ಅದರಲ್ಲೂ ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಹೇಳೋದಾದರೆ, ಇಲ್ಲಿ 18ನೇ ತಾರೀಕಿಂದ ಫೆಬ್ರವರಿ 18ರಿಂದ ಅಂದರೆ ಮೊನ್ನೆಯಿಂದ ಈ ತಿಂಗಳ 28ನೇ ತಾರೀಕಿನವರೆಗೆ ವಾಸ್ತು ಪುರುಷ ಕಸ ಗುಡಿಸ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೃಹ ಪ್ರವೇಶ ಆಗಲಿ, ಮನೆಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನಾಗಲಿ ಆರಂಭ ಮಾಡಬಾರ್ದು ಅನ್ನುವಂಥದ್ದನ್ನು ಶಾಸ್ತ್ರ ತಿಳಿಸ್ತಾ ಇದೆ. ಹಾಗಾಗಿ ಈ ವಾಸ್ತು ಸಂಬಂಧ ಏನಿದೆ ಇದು ಅಶುಭವಾದಂತಹ ಸಮಯ ಅನ್ನುವಂಥ ವಿಚಾರ ತಮ್ಮ ಗಮನಕ್ಕೆ. ಇನ್ನು ಈ ಶುಭ ಮುಹೂರ್ತಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ, ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಒಂದು ದೋಷದ ಬಗ್ಗೆ ಬಹಳ ವಿಶೇಷವಾಗಿ ಗಮನಿಸಬೇಕು. ಸಾಮಾನ್ಯವಾಗಿ ಈ ದೋಷವನ್ನು ನಾವು ಶುಭ ಮುಹೂರ್ತವನ್ನು ನಿಷ್ಕರ್ಷೆ ಮಾಡುವಂತಹ ಸಂದರ್ಭದಲ್ಲಿ ಪರಿಗಣಿಸಲ್ಲ. ಇದನ್ನು ಕೈ ಬಿಟ್ಟಿರುವಂಥ ಸಾಧ್ಯತೆ ಇರುತ್ತೆ. ಆದರೆ ಇದು ಬಹಳ ಪ್ರಖರವಾದಂತಹ, ಅಷ್ಟೇ ದೋಷಪೂರಿತವಾದಂತಹ ಒಂದು ದೋಷ ಇದು. ಏಕೆಂದರೆ ಇದನ್ನೇ ಮಹಾಪಾತ ದೋಷ ಅಂತ ಹೇಳಿ ಕರೀತಾರೆ. ಇಲ್ಲಿ ಮಹಾಪಾತ, ಇದನ್ನು ನೀವು ಜ್ಞಾಪಕದಲ್ಲಿಟ್ಕೊಳ್ಳಿ. ಅಂದರೆ ಇದು ಅತ್ಯಂತ ಶುಭ ಯೋಗವನ್ನು ತರುವಂಥ ಒಂದು ಸಂದರ್ಭ ಇದು. ಇಲ್ಲಿ ಸೂರ್ಯ ಮತ್ತು ಚಂದ್ರ ಇವರ ಕಾಂತಿ ವೃತ್ತಗಳು ಒಂದೇ ಆಗಿರುವಂತಹ ಸಂದರ್ಭದಲ್ಲಿ ಈ ದೋಷ ಸಂಭವಿಸತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸತ್ತೆ. ಇದನ್ನು ನಾವು ಜನ್ಮಕುಂಡಲಿಯಲ್ಲಿ ಅತ್ಯಂತ ಕಠಿಣ ದೋಷ ಅಂತ ಹೇಳೇನೆ ಪರಿಗಣಿಸುವಂಥದ್ದಿದೆ. ಹಾಗಾಗಿ ಒಬ್ಬರ ಜಾತಕವನ್ನು ಬರೆದಾಗ ಅದರಲ್ಲಿ ಸೂರ್ಯ ಚಂದ್ರರ ಸ್ಥಿತಿಗತಿಗಳನ್ನು ನೋಡಿದಾಗ ಈ ದೋಷ ಎಷ್ಟರ ಮಟ್ಟಿಗಿದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಆದರೆ ಅದಕ್ಕೆ ಪರಿಹಾರ ಕೂಡ ಇದೆ. ಇನ್ನು ಈ ಸೂರ್ಯ ಮತ್ತು ಚಂದ್ರರ ಕ್ರಾಂತಿ ಏನಿದೆ ಅದು ಸಮಾನ ಇದ್ದಾಗ, ಸೂರ್ಯ ಚಂದ್ರರ ಕ್ರಾಂತಿ ಒಂದೇ ಸರಳ ರೇಖೆಯಲ್ಲಿದ್ದಾಗ ಈ ದೋಷ ಉಂಟಾಗತ್ತೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಜಾತಕದಲ್ಲಿ ವಿಶೇಷವಾಗಿ ಕೆಲವರಿಗೆ ವಿವಾಹ ಆಗೋದೇ ಇಲ್ಲ. ಹಾಗೆ ವೃತ್ತಿ ಜೀವನದಲ್ಲಿ ಏಳು ಬೀಳುಗಳಿರುತ್ತೆ. ಅಂದರೆ ಯಾವುದೇ ಒಂದು ವೃತ್ತಿಯಲ್ಲಿ ಅವರು ಸ್ಥಿರವಾಗಿ ನಿಲ್ಲಲ್ಲ. ಜೊತೆಗೆ ಸಂತಾನದ ಸಮಸ್ಯೆಗಳು ಕೂಡ ಇರುತ್ತೆ. ಇಂಥ ಒಂದು ವಿಶೇಷ ದೋಷಗಳೇನಿದೆ ಇದು ಈ ಮಹಾಪಾತ ದೋಷದಿಂದ ಉಂಟಾಗುವಂಥದ್ದು. ಹಾಗಾಗಿ
ಜಾತಕವನ್ನು ನಾವು ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದಾಗ ಮಾತ್ರ ಈ ರೀತಿಯ ನಕಾರಾತ್ಮಕ ಪರಿಣಾಮ ಹೇಗೆ ಉಂಟಾಗತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಈ ದೋಷ ಇದ್ದಂಥವರ ಜಾತಕದಲ್ಲಿ ಜೀವನದಲ್ಲಿ ಅನಿರೀಕ್ಷಿತವಾದಂಥ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ. ದೈಹಿಕ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಜೊತೆಗೆ ಮಾನಸಿಕ ಒತ್ತಡ ಬೇರೆ. ಈ ಒಂದು ವಿಚಾರಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧತೆ ಅನ್ನುವಂಥದ್ದು ಇರಲ್ಲ. ಹಾಗೆ ಸಂಬಂಧಗಳಲ್ಲಿ ಈ ರಿಲೇಷನ್ಶಿಪ್ ಏನಿದೆ ಅಲ್ಲೂ ಕೂಡ ವಿಘ್ನಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಒಬ್ಬರ ಜೀವನದಲ್ಲಿ ಈ ರೀತಿಯ ವ್ಯತಿರಿಕ್ತವಾದಂತಹ ಪರಿಣಾಮಗಳು ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಮಹಾಪಾತ ದೋಷದ ಕಾರಣದಿಂದ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಇಲ್ಲಿ ಈ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನಾವು ನೆನ್ನೆ ಹೇಳಿದಂತೆ ಮಹಾಮೃತ್ಯುಂಜಯ ಮಂತ್ರದ ಜಪವನ್ನು ಮಾಡಬೇಕು ಅನ್ನುವಂಥದ್ದಿದೆ. ಹಾಗೆ ಮೃತ್ಯುಂಜಯ ಹೋಮವನ್ನು ಮಾಡಿಸುವಂಥದ್ದು, ಶಿವಪೂಜೆ ಮಾಡುವಂಥದ್ದು, ಹಾಗೆ ನಿರ್ದಿಷ್ಟವಾದಂತಹ ದಾನಗಳನ್ನು ಮಾಡೋದ್ರಿಂದ ಈ ದೋಷದ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಬಹುದು ಅನ್ನುವಂಥ ವಿಚಾರ ಕೂಡ ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಇಲ್ಲಿ ಇನ್ನೊಂದು ವಿಶೇಷವಾದಂಥ ಒಂದು ಶಾಸ್ತ್ರೋಕ್ತ ಪ್ರಮಾಣ ಶ್ಲೋಕವನ್ನು ನೀವು ಗಮನಿಸಬೇಕು. ಇದನ್ನು ಭೌಮ ಪರಾಕ್ರಮದಲ್ಲಿ ಬಹಳ ವಿಶೇಷವಾಗಿ ತಿಳಿಸಿದ್ದಾರೆ. ಅದು ವೈಧೃತಿ ವ್ಯತಿಪಾತವು ಯೋ ಕ್ರಾಂತಿ ಸಾಮ್ಯೇರ್ಕ ಚಂದ್ರಹೋ ಸತ್ಕರ್ಮಾರಂಭಣಾಂ ತತ್ರ ಮರಣಂ ವ್ಯಸನಂ ವಿದುಹು ಅನ್ನುವಂಥ ಒಂದು ಶ್ಲೋಕ. ಅಂದರೆ ಇಲ್ಲಿ ರವಿ ಮತ್ತು ಚಂದ್ರರ ಕ್ರಾಂತಿ ಸಮಾನವಾಗುವಂತಹ ಸಂದರ್ಭದಲ್ಲಿ ಉಂಟಾಗುವಂಥ ವೈಧೃತಿ ಯೋಗ ಮತ್ತು ವ್ಯತಿಪಾತ ಯೋಗ, ಇವುಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಆ ಕಾರ್ಯದಲ್ಲಿ ದುಃಖ ಉಂಟಾಗತ್ತೆ, ವ್ಯಸನ ಉಂಟಾಗತ್ತೆ, ಅಪಶಕುನಗಳು ಸಂಭವಿಸುತ್ತೆ ಅನ್ನುವಂಥದ್ದನ್ನು ಶಾಸ್ತ್ರ ಹೇಳುತ್ತೆ. ಹಾಗಾಗಿನೇ ಈ ನಾವು ಪ್ರತಿದಿನ ಹೇಳುವಂಥ ಯೋಗಗಳೇನಿದೆ ಅದರಲ್ಲಿ ವೈಧೃತಿ ಯೋಗ ಮತ್ತು ವ್ಯತಿಪಾತ ಯೋಗ, ಇಲ್ಲಿ ನೀವು ಶುಭ ಕಾರ್ಯಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಆರಂಭ ಮಾಡಿದ್ರೆ ಅದರಿಂದ ನಿಮಗೆ ಅನಾನುಕೂಲತೆಗಳು ಉಂಟಾಗತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಇಲ್ಲಿ ಈ ಮಹಾಪಾತ ವಿಚಾರ ಹೇಳ್ತಾ ಇದ್ವಿ. ಇದರಲ್ಲಿ ಎರಡು ಪ್ರಮುಖವಾದಂಥ ವಿಧ ಇದೆ. ಇದು ವೈಧೃತಿ ಪಾತ, ಅಂದರೆ ರವಿ ಮತ್ತು ಚಂದ್ರ ಒಂದೇ ಆಯನದಲ್ಲಿ ಇರಬೇಕು. ಆಯನ ಅಂದರೆ ಎರಡಿದೆ, ಉತ್ತರಾಯಣ ಮತ್ತು ದಕ್ಷಿಣಾಯನ. ಇಲ್ಲಿ ಇವರ ಈ ರವಿ ಮತ್ತು ಚಂದ್ರರ ಕ್ರಾಂತಿಯ ಮೊತ್ತ ಏನಿದೆ ಅದು 12 ಅಂಶಗಳ ಸಂಬಂಧವನ್ನು ಹೊಂದಿರಬೇಕು. ಇಬ್ಬರೂ ಕೂಡ ಉತ್ತರಾಯಣದಲ್ಲೇ ಇದ್ದು ಅವರ ಕ್ರಾಂತಿ ಸ್ಥಿತಿ 12 ಡಿಗ್ರಿ ಸಮನ್ವಯ ಹೊಂದಿದ್ರೆ ಆಗ ವೈಧೃತಿ ಪಾತ ಅನ್ನುವಂಥದ್ದು ಉಂಟಾಗತ್ತೆ. ಇದು ಅತ್ಯಂತ ಅಶುಭವಾಗಿರುವಂಥ ಯೋಗ ಇದು. ಇನ್ನೊಂದು ವ್ಯತಿಪಾತ, ಇಲ್ಲಿ ರವಿ ಮತ್ತು ಚಂದ್ರರು ಬೇರೆ ಬೇರೆ ಆಯನಗಳಲ್ಲಿ ಇರಬೇಕು. ಅಂದರೆ ಒಬ್ಬರು ಉತ್ತರಾಯಣದಲ್ಲಿ ಮತ್ತೊಬ್ಬರು ದಕ್ಷಿಣಾಯನದಲ್ಲಿ ಇದ್ದಾಗ ಅವರ ಕ್ರಾಂತಿಯ ವ್ಯತ್ಯಾಸ 6 ಅಂಶಗಳಿದ್ದರೆ ಆ ಸ್ಥಿತಿಯಲ್ಲಿ ಉಂಟಾಗುವಂಥದ್ದೇ ವ್ಯತಿಪಾತ ಪಾತ. ಇದು ಕೂಡ ಮಹಾಪಾತ ದೋಷವಾಗಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಈ ಎರಡು ಯೋಗಗಳಿದ್ದಂತಹ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು. ಅದರಲ್ಲೂ ಶಾಸ್ತ್ರಾನುಸಾರವಾಗಿ ಶುಭ ಕಾರ್ಯಗಳು ನಿಷಿದ್ಧ ಅನ್ನುವಂಥ ವಿಚಾರ ಇದೆ. ಇಲ್ಲಿ ವಿವಾಹ ಆಗಲಿ, ಗೃಹ ಪ್ರವೇಶ ಆಗಲಿ, ಉಪನಯನ ಆಗಲಿ, ನಾಮಕರಣ ಆಗಲಿ, ನಿಮ್ಮ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥದ್ದಾಗಲಿ, ಅಥವಾ ಯಾವುದೇ ಯಂತ್ರಗಳನ್ನು ಖರೀದಿ ಮಾಡುವಂಥದ್ದಾಗಲಿ, ಹೂಡಿಕೆ ಮಾಡುವಂಥದ್ದು, ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ವಿಚಾರ, ಇದು ಯಾವುದನ್ನು ಕೂಡ ಈ ಮಹಾಪಾತದ ಸಮಯದಲ್ಲಿ ಮಾಡಬಾರ್ದು ಅನ್ನುವಂಥ ವಿಚಾರ ಇದೆ. ಏಕೆಂದರೆ ಇಲ್ಲಿ ರವಿ ಮತ್ತು ಚಂದ್ರ ಬಹಳ ಪ್ರಮುಖವಾಗಿ ನಮ್ಮ ಜೀವನದಲ್ಲಿ ಪಾತ್ರವನ್ನು ವಹಿಸುವಂಥವ್ರು. ಅವರು ಪ್ರತ್ಯಕ್ಷ ದೇವರುಗಳು ಅಂತಲೇ ನಾವು ಪರಿಗಣಿಸಿರುವಂಥದ್ದು. ಹಾಗಾಗಿ ಇಲ್ಲಿ ರವಿ ಆತ್ಮಕಾರಕ, ನಮ್ಮ ಜೀವನಕ್ಕೆ ಒಂದು ಶಕ್ತಿಯನ್ನು ಕೊಡುವಂಥವನು, ನಿರ್ಧಾರ ಶಕ್ತಿಯನ್ನು ಕೊಡ್ತಾನೆ, ಅಧಿಕಾರವನ್ನು ಕೊಡ್ತಾನೆ. ಹಾಗಾಗಿ ಇಲ್ಲಿ ನಾವು ನಿರ್ಧಾರ ಮಾಡುವಂಥ ಸಂದರ್ಭ ಏನಿದೆ, ಈ ಡಿಸಿಷನ್ ಮೇಕಿಂಗ್ ಟೈಮ್ ಏನಿದೆ ಅದು ಬಹಳ ಪ್ರಮುಖವಾಗುತ್ತೆ. ಅದಕ್ಕಾಗಿ ನಾವು ರವಿಯನ್ನು ಆತ್ಮಕಾರಕ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಚಂದ್ರ ಮನಃಕಾರಕ, ನಮ್ಮ ಚಿತ್ತ ಸ್ಥೈರ್ಯವನ್ನು ನಿರ್ಧಾರ ಮಾಡುವಂಥವನು, ಹಾಗೆ ನಮ್ಮ ಭಾವನೆಗಳನ್ನು ನಿರ್ಧರಿಸುವಂಥವನು ಕೂಡ ಚಂದ್ರನೇ. ಹಾಗಾಗಿ ನಾವು ಯಾವ ಸಮಯದಲ್ಲಿ ಈ ರೀತಿಯ ತೀರ್ಮಾನಗಳನ್ನು ಕೈಗೊಳ್ತೇವೆ ಅನ್ನುವಂಥ ವಿಚಾರ ಕೂಡ ಪ್ರಮುಖವಾಗತ್ತೆ. ಹಾಗಾಗಿ ಈ ರವಿ ಮತ್ತು ಚಂದ್ರ ಇವರಿಬ್ಬರೂ ಕೂಡ ಜಾತಕದಲ್ಲಿ ಸಮತೋಲನ ಸ್ಥಿತಿಯಲ್ಲಿ ಇರಬೇಕು.
ಒಂದು ವೇಳೆ ಇವರ ಕ್ರಾಂತಿ ಏನಾದರೂ ಅಸಮತೋಲನ ಸ್ಥಿತಿಯಲ್ಲಿ ಇದ್ದರೆ ಅಲ್ಲಿ ಮಾನಸಿಕ ಅಶಾಂತಿ ಇರುತ್ತೆ, ನಿರ್ಧಾರ ದೋಷಗಳಿರುತ್ತೆ. ಅಂದರೆ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕಾಗಲ್ಲ, ತೆಗೆದುಕೊಂಡರೂ ಅದು ತಪ್ಪಾದ ನಿರ್ಧಾರಗಳಾಗಿರುತ್ತೆ. ಮತ್ತು ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ತುಂಬ ಇರುತ್ತೆ, ಆಕಸ್ಮಿಕ ಸಮಸ್ಯೆಗಳು ಬರುತ್ತೆ. ಇನ್ನು ಶುಭ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ವಿಘ್ನಗಳು ಜಾಸ್ತಿ. ಹಾಗಾಗಿ ಅದೆಲ್ಲ ನಿಭಾಯಿಸಬೇಕು ಅಂತ ಹೇಳಿದ್ರೆ ನಾವು ಈ ಒಂದು ಕ್ರಾಂತಿಯ ಸಮತೋಲನ ಸ್ಥಿತಿ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಹಾಗಾಗಿನೇ ಈ ರವಿ ಮತ್ತು ಚಂದ್ರರ ಈ ಖಗೋಳೀಯ ಸ್ಥಿತಿ ಏನಿದೆ ಇದರಲ್ಲಿ ಅಸಾಮಾನ್ಯವಾದಂತಹ ಸಮತೋಲನ ಅಥವಾ ವ್ಯತ್ಯಾಸ ಉಂಟಾದಾಗ ಅಲ್ಲಿ ಉಂಟಾಗುವಂಥ ಈ ದೋಷ ಏನಿದೆ ಇದೇ ಮಹಾಪಾತ ದೋಷ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಶಾಸ್ತ್ರಬದ್ಧವಾಗಿ ಹೇಳೋದಾದರೆ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡಬಾರ್ದು ಅನ್ನುವಂಥದ್ದಿದೆ. ಅದಕ್ಕಾಗಿಯೇ ಪ್ರತಿನಿತ್ಯ ಈ ಪಂಚಾಂಗವನ್ನು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅದರಲ್ಲೂ ಈ ಪಾತದ ವಿಚಾರವನ್ನು ಕೂಡ ಯಾವ ಯೋಗ ಇದೆ ಅನ್ನುವಂಥದ್ದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಒಂದು ಕೆಲಸ ಸಕ್ಸಸ್ ಆಗಿದೆ, ಒಬ್ಬ ವ್ಯಕ್ತಿ ಮಾಡುವಂಥ ಕೆಲಸ ಅವನಿಗೆ ಸಂಪೂರ್ಣವಾದಂತಹ ಅನುಕೂಲವನ್ನು ತಂದುಕೊಟ್ಟಿದೆ ಅಂತ ಹೇಳಿದ್ರೆ ಆ ಕೆಲಸದ ಆರಂಭದ ಸಮಯ ಬಹಳ ಚೆನ್ನಾಗಿರುತ್ತೆ. ಅದಕ್ಕಾಗಿಯೇ ಅವರು ಸಕ್ಸಸ್ಫುಲ್ ಆಗುವಂಥದ್ದು. ಅವರು ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ಅಂತ ಹೇಳ್ತಾರಲ್ಲ, ಈ ಕಾರಣಕ್ಕಾಗಿಯೇ. ಹಾಗಾಗಿ ತಾವು ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು, ಅದರಲ್ಲೂ ಬಹಳ ಮುಖ್ಯವಾದಂತಹ ಕೆಲಸ ಕಾರ್ಯಗಳು, ನಿಮ್ಮ ಜೀವನದಲ್ಲೇ ಒಂದು ತಿರುವನ್ನು ಪಡ್ಕೊಳ್ಳುವಂಥ ಒಂದು ಟರ್ನಿಂಗ್ ಸ್ಟೇಜಲ್ಲಿ ಇರುವಂತಹ ಕೆಲಸ ಕಾರ್ಯಗಳೇನಿದೆ ಅದನ್ನು ಆರಂಭ ಮಾಡುವಂತಹ ಸಂದರ್ಭದಲ್ಲಿ ಈ ಪಂಚಾಂಗವನ್ನು, ಹಾಗೆ ಶುಭ ಮುಹೂರ್ತಗಳು ಯಾವಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳ ಯೋಗ ಇರುವಂತಹ ದಿನ ಇದು. ಏಕೆಂದರೆ 12ನೇ ಮನೆಯಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳ ಪ್ರಗತಿ ಏನಿದೆ ಅದು ಅಷ್ಟೊಂದು ಹೇಳಿಕೊಳ್ಳುವಂಥ ರೀತಿಯಲ್ಲಿ ಇರಲ್ಲ. ನಿಮ್ಮ ಪ್ರಯತ್ನಗಳು ಎಲ್ಲೋ ಒಂದು ಕಡೆ ಸಾರ್ಥಕ್ಯವನ್ನು ಪಡ್ಕೊಳ್ಳಲ್ಲ. ಹಾಗಾಗಿನೇ ಈ ದಿನ ಪ್ರಮುಖವಾದಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಇನ್ನು ಮನೆಯಲ್ಲಿ ಸ್ವಲ್ಪ ಮಾನಸಿಕ ಅಶಾಂತಿ ಇರುವಂಥ ಸಂದರ್ಭ ಕೂಡ ಇದೆ, ಮಾನಸಿಕ ಒತ್ತಡ ಇದೆ, ನೀವಾಗಿ ತಂದುಕೊಳ್ಳುವಂಥ ಒತ್ತಡಗಳಿದು. ಹಾಗಾಗಿ ಈ ದಿನ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಮನೆಯಲ್ಲಿರುವಂಥ ಹಿರಿಯರ ಒಂದು ಸಲಹೆ, ಮಾರ್ಗದರ್ಶನ ಬಹಳ ಉಪಯುಕ್ತವಾಗಿ ನಿಮಗೆ ಬೇಕಾಗುತ್ತೆ. ಅದನ್ನು ಕೇಳಿಸ್ಕೊಳ್ಳಿ, ಅದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗಾಗಲಿ, ಸರ್ಕಾರದ ಮಟ್ಟದಲ್ಲಿ ಇರುವಂಥ ಹಿರಿಯ ಅಧಿಕಾರಿಗಳಿಗಾಗಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ನಿಮಗೆ ಅಷ್ಟೊಂದು ಉತ್ತಮ ಫಲವನ್ನು ತರಲ್ಲ. ಹಾಗಾಗಿನೇ ಪ್ರಮುಖವಾದಂಥ ತೀರ್ಮಾನಗಳನ್ನು ಈ ದಿನ ಕೈಗೊಳ್ಳಬೇಡಿ. ಜೊತೆಗೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರಾಗುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಹೋಗ್ತೀರಿ, ಅಲ್ಲಿ ಇನ್ನೊಂದು ಎಡವಟ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಗತಿಯತ್ತ ಮಾತ್ರ ನಿಮ್ಮ ಗಮನ ಇರಲಿ. ಈ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಲ್ಲಿ ಸ್ಪರ್ಧೆಗೆ ಇಳಿಬೇಡಿ, ಒಳ್ಳೆಯದಾಗಲ್ಲ. ಇನ್ನು ಈ ದಿನ ಕೆಲಸ ಕಾರ್ಯಗಳ ಸಂದರ್ಭದಲ್ಲಿ ಸ್ವಲ್ಪ ಗಡಿಬಿಡಿ ಆಗ್ಬೋದು, ಆರಂಭಿಕ ಅಡೆತಡೆಗಳಿರುತ್ತೆ, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ, ಸಾವಧಾನವಾಗಿ ಈ ದಿನ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇರಲಿ, ಒಳ್ಳೆಯದಾಗತ್ತೆ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂತಹ ದಿನ, ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಹೆಚ್ಚು ಲಾಭವನ್ನು ಪಡ್ಕೊಳ್ತೀರಿ. ಅದರಲ್ಲೂ ನಿಮ್ಮ ಪ್ರಯತ್ನ ಕಡಿಮೆ, ಫಲ ಜಾಸ್ತಿ. ಅಂಥ ಒಂದು ವಿಶೇಷ ಸನ್ನಿವೇಶ ಈ ದಿನ ನಿಮಗೆ ಒದಗಿ ಬರ್ತಾ ಇದೆ. ಪರಿಪೂರ್ಣವಾದಂತಹ ದಿನ ಇದು. ನೀವು ಯಾವುದೇ ಕ್ಷೇತ್ರದಲ್ಲಿ ಪ್ರಯತ್ನ ಪಟ್ಟರೂ ಕೂಡ ನಿಮಗೆ ಸಮಾಧಾನ ತರುವಂತಹ ಫಲಿತಾಂಶಗಳೇ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ಈ ದಿನ ವ್ಯಾಪಾರಸ್ಥರಿಗೆ ಧನಲಾಭ ಇದೆ. ನಿಮ್ಮ ಹೂಡಿಕೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ಅದಕ್ಕೆ ತಕ್ಕ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಇನ್ನು
ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು, ಅವರ ಜೊತೆ ಕಷ್ಟ ಸುಖಗಳ ವಿಚಾರ ವಿನಿಮಯ ಇರ್ಬೋದು, ಅಥವಾ ಯಾವುದೇ ರೀತಿಯ ಕಮ್ಯುನಿಕೇಷನ್ ಇರ್ಬೋದು. ಇದು ನಿಮ್ಮ ಜೀವನದಲ್ಲಿ ಒಂದು ಹೊಸ ಉತ್ಸಾಹವನ್ನು ತರಿಸುವಂತಹ ಸಂದರ್ಭ ಆಗುತ್ತೆ. ಇನ್ನು ಈ ದಿನ ಸಮಸ್ಯೆಯೊಂದನ್ನು ಬಹಳ ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಆದರೆ ಅದಕ್ಕೆ ನಿಮ್ಮ ವಿವೇಚನೆ ಅಥವಾ ನಿಮ್ಮ ಅನುಭವ ಬಹಳ ಮುಖ್ಯವಾಗಿ ನಿಮಗೆ ಸಹಕಾರ ಕೊಡುತ್ತೆ. ಹಾಗಾಗಿನೇ ಈ ದಿನ ಸಮಸ್ಯೆಯ ಪರಿಹಾರಕ್ಕಾಗಲಿ ಅಥವಾ ಯಾವುದೇ ರೀತಿಯ ಅಡೆತಡೆಗಳಿದ್ದು ಅರ್ಧಂಬರ್ಧಾಗಿರುವಂಥ ಕೆಲಸ ಕಾರ್ಯಗಳಿದ್ದರೆ ಅದನ್ನು ಪೂರ್ಣಗೊಳಿಸಲಿಕ್ಕೆ ಒಳ್ಳೆಯ ದಿನ ನಿಮಗೆ. ಇನ್ನು ಈ ದಿನ ನಿಮ್ಮ ಮಾತಿನಲ್ಲಿ ಒಂದು ಮಾಧುರ್ಯತೆ ಇದೆ, ಒಂದು ರೀತಿಯ ಆಕರ್ಷಣೆ ಇದೆ. ಹಾಗಾಗಿನೇ ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥದ್ದು ಕೂಡ ಇದೆ. ವಿಶೇಷವಾಗಿ ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದ ಇರೋದರಿಂದ, ಭಗವಂತನ ಅನುಗ್ರಹ ಇರೋದರಿಂದ ಕೆಲಸ ಕಾರ್ಯಗಳ ವೇಗ ಬಹಳ ಮಟ್ಟಿಗೆ ಹೆಚ್ಚಾಗೇ ಇರುತ್ತೆ. ಆದರೆ ಹೊಸ ಯೋಜನೆಗಳನ್ನು ಆರಂಭ ಮಾಡುವ ಮೊದಲು ಮತ್ತೊಮ್ಮೆ ಆಲೋಚನೆ ಮಾಡುವಂಥದ್ದು, ಅದರಲ್ಲಿ ಏನಾದರೂ ಒಂದು ರೀವರ್ಕ್ ಮಾಡುವಂಥ ಒಂದು ಅವಕಾಶ ಇದ್ದರೆ ಅದನ್ನು ಈ ದಿನವೇ ಆರಂಭ ಮಾಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಆದಾಯ ಉತ್ತಮವಾಗಿರುತ್ತೆ. ಇನ್ನು ಹಣ ಹೂಡಿಕೆಯ ವಿಚಾರದಲ್ಲಿ ಮಾತ್ರ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 10ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಯಶಸ್ಸನ್ನು ತಂದುಕೊಡುವಂಥ ದಿನ ಇದು. ಅದರಲ್ಲೂ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಬಹಳ ವಿವೇಚನೆಯಿಂದ ಪರಿಹಾರ ಮಾಡ್ಕೊಳ್ತೀರಿ. ಈ ದಿನ ತಾಳ್ಮೆ ಚೆನ್ನಾಗಿದೆ, ಹೊಂದಾಣಿಕೆ ಇದೆ, ಜೊತೆಗೆ ದೂರದೃಷ್ಟಿ ಇದೆ. ಹಾಗಾಗಿನೇ ಈ ವಿಷನ್ ಇರೋದ್ರಿಂದಲೇ ನಿಮಗೆ ತೃಪ್ತಿ ಇರುತ್ತೆ. ಏಕೆಂದರೆ ಈ ದಿನ ಆರಂಭ ಆಗುವಂತಹ ಕೆಲಸ ಕಾರ್ಯಗಳು ಮುಂದಿನ ದಿನಮಾನಸದಲ್ಲಿ ಯಾವ ರೀತಿಯ ಫಲವನ್ನು ಕೊಡುತ್ತೆ ಅನ್ನುವಂಥ ಲೆಕ್ಕಾಚಾರ ಬಹಳ ಚೆನ್ನಾಗಿದೆ. ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ. ಯಾವ ಕೆಲಸ ಮಾಡಿದ್ರೆ ಅದರಿಂದ ಅನುಕೂಲ ಇದೆ, ಯಾವುದರಿಂದ ಅನಾನುಕೂಲ ಇದೆ, ಈ ರೀತಿಯ ಲೆಕ್ಕಾಚಾರದಲ್ಲಿ ಈ ದಿನ ಬಹಳ ಮುಂಚೂಣಿಯಲ್ಲಿ ಇರ್ತೀರಿ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಬಹಳ ವಿಶೇಷವಾದಂತಹ ದಿನ. ಏಕೆಂದರೆ ನಿಮ್ಮ ಪ್ರಯತ್ನ, ನಿಮ್ಮ ಲೆಕ್ಕಾಚಾರ ಎಲ್ಲೂ ಕೂಡ ನಿಮಗೆ ತಲೆಕೆಳಕಾಗಲ್ಲ. ಬಹಳ ವಿಶೇಷವಾದಂಥ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಆಗುತ್ತೆ ಇದು. ಇನ್ನು ಈ ದಿನ ಅನಿರೀಕ್ಷಿತವಾದಂತಹ ಪ್ರಯಾಣ ಮಾಡುವಂತಹ ಸಂದರ್ಭ ಕೂಡ ಇದೆ. ಪ್ರಯಾಣ ನಿಮಗೆ ಶುಭವನ್ನು ತರುತ್ತೆ, ಆದರೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ಈ ದಿನ ಅನಾವಶ್ಯಕವಾದಂಥ ಖರ್ಚಿನಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಹಾಗೆ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲೂ ಕೂಡ ಬಹಳ ಮುಖ್ಯವಾದಂಥ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದನೇ ಇರ್ರಿ. ಒಟ್ಟಾರೆ ಈ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಸಾಕು. ಇನ್ನು ಈ ದಿನ ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ ತೃಪ್ತಿಕರವಾದಂತಹ ಫಲಿತಾಂಶ ಬರುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗಾಗಿನೇ ಈ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಬಹಳ ಮುಖ್ಯ. ನೀವು ಎಷ್ಟೇ ಹಣ ಗಳಿಸಿದ್ರೂ ಕೂಡ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ಕೂಡ ನಿರರ್ಥಕವಾಗಿಬಿಡುತ್ತೆ. ಹಾಗಾಗಿ ಈ ದಿನ ನಿಮಗೆ ನೆಮ್ಮದಿ ಇದೆ, ಕುಟುಂಬದಲ್ಲೂ ಕೂಡ ಹೊಂದಾಣಿಕೆ ಇದೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಕುಟುಂಬಸ್ಥರ ಸಪೋರ್ಟ್ ಅನ್ನುವಂಥದ್ದು ತುಂಬ ಇರುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಗಮನಿಸಿದ್ರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ದಿನ ಧನಾತ್ಮಕವಾದಂಥ ಒಂದು ವಾತಾವರಣ ಇದೆ. ಇದನ್ನು ಬಳಸ್ಕೊಳ್ಳಿ. ಹೊಸ ಕಾರ್ಯ ಆರಂಭ ಮಾಡುವಂಥ ಬಗ್ಗೆ ಆಲೋಚನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ 9ರ ಸ್ಥಾನದಲ್ಲಿದ್ದಾಗ ಬಹಳ ವಿಶೇಷವಾಗಿ ನೀವು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮವರೇ ನಿಮಗೆ ಮೋಸ ಮಾಡುವಂಥದ್ದು, ಬೆನ್ನಿಗೆ ಚೂರಿ ಹಾಕುವಂತಹ ಸಂದರ್ಭಗಳು ಇರುತ್ತೆ. ಸ್ವಲ್ಪ ಜಾಗ್ರತೆ. ಯಾರನ್ನೂ ಕೂಡ ಹಣದ ವಿಚಾರದಲ್ಲಿ ಹೆಚ್ಚು ನಂಬಬಾರದು ಅನ್ನುವಂಥ ಒಂದು ಸಂದೇಶ ಇದೆ ನಿಮಗೆ. ಇನ್ನು ಬಹಳ ದಿನಗಳಿಂದ ಅನಾರೋಗ್ಯದ ಸಮಸ್ಯೆ ಇದ್ದರೆ ಅದು ಕೂಡ ಈ ದಿನ ನಿಮ್ಮನ್ನು ತುಂಬ ಬಾಧಿಸುತ್ತೆ, ಮಾನಸಿಕ ಒತ್ತಡವನ್ನು ತರುತ್ತೆ. ಹಾಗಾಗಿ ಆರೋಗ್ಯ ಹೊಂದಿದ್ರೆ ಏನಾದರೂ ಮಾಡಬಹುದಿತ್ತು ಅನ್ನುವಂಥ ಒಂದು ಪಶ್ಚಾತ್ತಾಪ ಈ ದಿನ ನಿಮಗೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ತುಂಬ ಗಮನವನ್ನು ಕೊಡಬೇಕು. ಇನ್ನು ಈ ದಿನ ನೀವು ಮಾಡುವಂಥ ಪ್ರಯಾಣ, ಓಡಾಟ, ಪ್ರವಾಸ ಏನಿದೆ ಅದು ಮಾನಸಿಕವಾಗಿ ನಿಮ್ಮನ್ನು ಮತ್ತಷ್ಟು ಕುಗ್ಗಿಸ್ಬಿಡುತ್ತೆ.
ಯಾರು ಪ್ರಯಾಣ ಮಾಡ್ತಾ ಇದ್ದೀರಿ ಬಹಳ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಜೊತೆಗೆ ನಿಮ್ಮ ಪ್ರಯಾಣದ ಉದ್ದೇಶ ಏನು, ಆ ಗುರಿ ಏನು, ಅದನ್ನು ಬಹಳ ಸ್ಪಷ್ಟಪಡಿಸ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಅಲೆಮಾರಿ ಜೀವನ ಆಗತ್ತೆ ಈ ದಿನ. ಇನ್ನು ಈ ದಿನ ಕುಟುಂಬದಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಹೋಗ್ತೀರಿ, ಅದು ಮತ್ತಷ್ಟು ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥ ಸಮಸ್ಯೆಗಳಿಗೆ ಕೈ ಹಾಕಬೇಡಿ, ಅದು ಜೇನುಗೂಡಿದ್ದ ಹಾಗೆ ಈ ದಿನ. ಜೊತೆಗೆ ಗುರು ಹಿರಿಯರ ಸಮ್ಮುಖದಲ್ಲೇ ಇಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಕುಟುಂಬದ ಅಗತ್ಯತೆ ಏನಿದೆ, ಕುಟುಂಬಸ್ಥರು ನಿಮ್ಮಿಂದ ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ, ನಿಮ್ಮ ಜವಾಬ್ದಾರಿ ಏನು, ಕರ್ತವ್ಯ ಏನು, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಇದು ಬಹಳ ಮುಖ್ಯವಾಗಿ ನೀವು ಪರಿಗಣಿಸಬೇಕಾಗಿರುವಂಥ ವಿಚಾರ. ಇಲ್ಲ ಅಂತ ಹೇಳಿದ್ರೆ ನೀವು ಕುಟುಂಬದಿಂದಲೇ ಮೂಲೆ ಗುಂಪಾಗುವಂಥ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಈ ಮಾನಸಿಕವಾಗಿ ಕೂಡ ನೀವು ಕುಗ್ಗುವಂಥ ಸಾಧ್ಯತೆ ಇರುತ್ತೆ. ಒಂಟಿಯ ಜೀವನ ಅನ್ನುವಂಥದ್ದು ನಿಮ್ಮ ಭಾವನೆಗೆ ಬರುವಂಥ ವಿಚಾರ. ಏಕೆಂದರೆ ಚಂದ್ರ ಇಲ್ಲಿ ಮನಕಾರಕನಾಗಿ ನಿಮಗೆ ಅಶುಭ ಫಲಗಳನ್ನು ತರುವಂಥವನು. ಮನಸ್ಸಿನ ಆರೋಗ್ಯ ಬಹಳ ಮುಖ್ಯ, ಅದನ್ನು ಕಾಪಾಡಿಕೊಳ್ಳುವಂಥ ಸಂದರ್ಭ ಈ ದಿನ ಬರುತ್ತೆ. ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಎದುರಿಸ್ತಾ ಇರಿ, ಒಳ್ಳೆಯದಾಗುತ್ತೆ. ಯಾವುದಕ್ಕೂ ಕೂಡ ನಿಮ್ಮ ಮನಸ್ಸು ಸೋಲಬಾರ್ದು, ಗಟ್ಟಿತನ ಇರಲಿ, ಬಲಯುತವಾಗಿರಲಿ. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ನಿಮ್ಮ ಇಷ್ಟದ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಚಂದ್ರ ನಿಮಗೆ ಅಷ್ಟಮದಲ್ಲಿದ್ದಾನೆ, ಚಂದ್ರನ ಜೊತೆ ಶನಿ ಇದ್ದಾನೆ. ಇದರಿಂದ ಸ್ವಲ್ಪ ಕಷ್ಟ. ಅದರಲ್ಲೂ ಅಷ್ಟಮ ಶನಿ ಇರೋದರಿಂದ ನಿಮಗೆ ಪ್ರಯತ್ನಗಳಲ್ಲಿ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಕಾಣ್ತಾ ಇದೆ. ಯಾವ ಜನ್ಮದ ಪುಣ್ಯವೋ ಏನೋ, ತಂದೆ ತಾಯಂದ್ರ ಆಶೀರ್ವಾದವೋ ಏನೋ, ನಿಮಗೆ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಪ್ರಗತಿಯತ್ತ ಇರುತ್ತೆ. ಆದರೆ ಆ ಕೆಲಸಕ್ಕೆ ನೀವು ಹಾಕುವಂಥ ಎಫರ್ಟ್ಗೆ ತಕ್ಕಂತಹ ಫಲ ಸಿಕ್ಕಲ್ಲ. ಇದರಿಂದ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಮ ಪ್ರಗತಿ ಸ್ವಲ್ಪ ಆಶಾದಾಯಕವಾಗಿ ಇರಲ್ಲ. ಹಾಗೆ ಈ ದಿನ ಅಷ್ಟಮ ಶನಿಯಿಂದ ಕೂಡ ನಿಮಗೆ ಈ ಆರೋಗ್ಯದ ವಿಚಾರದಲ್ಲಿ, ಪ್ರಯಾಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆದಷ್ಟು ಈ ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಅದನ್ನು ನೀವು ಮುಂದೂಡುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಇದೆ, ಮೇಲಧಿಕಾರಿಗಳಿಂದ ಒತ್ತಡ ಇದೆ, ಸಹೋದ್ಯೋಗಿಗಳಿಂದ ಈ ದಿನ ನಿಮಗೆ ಯಾವುದೇ ರೀತಿಯಲ್ಲಿ ಬೆಂಬಲ ಇರಲ್ಲ. ಹಾಗಾಗಿನೇ ಸ್ವಲ್ಪ ಮಾನಸಿಕ ಕಿರಿಕಿರಿ ಇರುವಂಥ ಸಂದರ್ಭ. ಇನ್ನು ವ್ಯವಹಾರಗಳಲ್ಲಿ ಆತ್ಮವಿಶ್ವಾಸವೇ ಇರಲ್ಲ. ಅಂದರೆ ವ್ಯಾಪಾರವನ್ನು ಮುಂದುವರಿಸ್ತೇನೆ, ಅದರಿಂದ ಒಂದು ಲಾಭ ಮಾಡ್ತೇನೆ, ಅನುಕೂಲ ಇದೆ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರಲ್ಲ. ಹಾಗಾಗಿನೇ ಈ ದಿನದ ಪ್ರಯತ್ನದಲ್ಲೂ ಕೂಡ ನಿಮಗೆ ಸ್ವಲ್ಪ ಹಿನ್ನಡೆ ಇರುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಕುಟುಂಬಕ್ಕೆ ಸೂಕ್ತವಾದಂಥ ಸಮಯವನ್ನು ಕೊಡಬೇಕು. ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳ್ತಾರೆ. ಹಾಗಾಗಿ ಕುಟುಂಬದವರ ವಿಶ್ವಾಸವನ್ನು ಪಡ್ಕೊಂಡೇ ನೀವು ಮುಂದುವರಿಬೇಕಾಗತ್ತೆ. ಅಲ್ಲಿ ಏನಾದರೂ ಮನಸ್ತಾಪ ಇದ್ದರೆ, ಕಿರಿಕಿರಿ ಇದ್ದರೆ, ಅಶಾಂತಿಯ ವಾತಾವರಣ ಇದ್ದರೆ ನೀವು ಹೊರಗಿನ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಕುಟುಂಬಸ್ಥರ ವಿಶ್ವಾಸವನ್ನು ಪಡ್ಕೊಳ್ಳಿ, ಅವರ ಬೆಂಬಲ ಪಡ್ಕೊಳ್ಳಿ. ನಿಮ್ಮ ಅಜೆಂಡಾ ಏನಿದೆ, ನಿಮ್ಮ ಉದ್ದೇಶ ಏನಿದೆ, ಅದನ್ನು ಸ್ಪಷ್ಟವಾಗಿ ಅವರಿಗೆ ತಿಳಿಯುವಂಥ ರೀತಿಯಲ್ಲಿ ಮಾತಾಡಬೇಕು. ಹಾಗಾಗಿ ಈ ದಿನ ಒಳ್ಳೆಯ ಕಮ್ಯುನಿಕೇಷನ್ ಇಟ್ಕೊಳ್ಳಿ. ನಿಮ್ಮ ಕಷ್ಟ ಸುಖಗಳನ್ನು ಕುಟುಂಬಸ್ಥರ ಮಧ್ಯೆ ಹಂಚಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಅವರು ನೀಡುವಂಥ ಸಲಹೆ, ಅವರ ಅನುಭವದ ಮಾತು, ಅದನ್ನು ತಳ್ಳಿ ಹಾಕಬೇಡಿ. ಇನ್ನು ಈ ದಿನ ಪ್ರಭಾವಿ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ನಿಕಟ ಸಂಪರ್ಕವನ್ನು ಹೊಂದುವಂಥ ಸಾಧ್ಯತೆ ಕೂಡ ಇದೆ. ಆದರೆ ನಿಮ್ಮ ಮಿತಿ ಒಳಗೆ ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಹಾಗೆ ವಿಷ್ಣು ತತ್ವ ಇರುವಂಥ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಬನ್ನಿ, ಭಗವಂತನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ನೆಮ್ಮದಿ, ಕುಟುಂಬದಿಂದ ಒಳ್ಳೆಯ ಬೆಂಬಲ ಸಿಕ್ಕತ್ತೆ. ಅದರಲ್ಲೂ ಕಳತ್ರ ಸ್ಥಾನ ಅಂದರೆ ಪ್ರೇಮಿಗಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರುವಂಥ ದಿನ. ಕಷ್ಟ ಸುಖಗಳನ್ನು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ದಿನ. ಹಾಗಾಗಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿಕೊಳ್ಳುವಂಥ ದಿನ. ಹಾಗೆ ಈ ದಿನ ಸುಖ ಸೌಖ್ಯಕ್ಕೆ ಏನೂ ಕೊರತೆ ಇಲ್ಲ.
ಬಹಳ ಕಂಫರ್ಟ್ ಝೋನಲ್ಲಿ ಇರುವಂಥ ದಿನ ಇದು. ನಿಮಗೆ ಏನು ಬೇಕೋ ಅದು ನಿಮಗೆ ಸಿಕ್ಕತ್ತೆ. ಪೂರ್ಣ ಪ್ರಮಾಣದಲ್ಲಿ ಇಲ್ಲದೆ ಇದ್ದರೂ ಕೂಡ ಅದರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ, ಜೊತೆಗೆ ಉತ್ಸಾಹ ಇರುತ್ತೆ. ನಿಮ್ಮವರ ಮಾತು ನಿಮಗೆ ಈ ದಿನ ತುಂಬ ಚೈತನ್ಯವನ್ನು ತರುವಂಥದ್ದು, ಎನರ್ಜಿಯನ್ನು ತರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಎನರ್ಜಿ ಲೆವೆಲ್ ಬಹಳ ಚೆನ್ನಾಗಿದೆ, ಹೈಯೆಸ್ಟ್ ಪೀಕಲ್ಲಿರುವಂಥದ್ದು. ಅದನ್ನು ನೀವು ಒಂದು ಒಳ್ಳೆಯ ಕಾರ್ಯಕ್ಕೆ ಬಳಸ್ಕೊಳ್ಳಿ, ನಿಮ್ಮ ಎನರ್ಜಿಯನ್ನು ಚಾನಲೈಸ್ ಮಾಡ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕತ್ತೆ. ಅದರಲ್ಲೂ ಯುವಕರು, ಯುವತಿಯರು, ವಿದ್ಯಾರ್ಥಿಗಳು ಈ ದಿನ ಇರುವಂಥ ಒಂದು ಶಕ್ತಿಯನ್ನು ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಮೋಜು ಮಸ್ತಿ ಆಗಲಿ, ಪ್ರಯಾಣ ಆಗಲಿ, ಸ್ನೇಹಿತರ ಜೊತೆಯಲ್ಲಿ ಹುಡುಗಾಟ ಮಾಡುವಂಥದ್ದನ್ನಾಗಲಿ ಆದಷ್ಟು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇಲ್ಲೇ ಸ್ವಲ್ಪ ಎಡವಟ್ಟಾಗುತ್ತೆ, ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಆರೋಗ್ಯದ ವಿಚಾರದಲ್ಲಾಗಲಿ, ನಿಮ್ಮ ಮುಂದಿನ ಭವಿಷ್ಯದ ವಿಚಾರದಲ್ಲಾಗಲಿ ನಿಮಗೆ ತುಂಬ ಕಾಳಜಿ ಇದೆ, ಕಳಕಳಿ ಇದೆ. ಅದಕ್ಕಾಗಿ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಅಥವಾ ಒಂದು ವಿಶೇಷವಾದಂತಹ ವಿಧಾನವನ್ನು, ಅದರಲ್ಲೂ ಜೀವನದ ವಿಧಾನ ಇದನ್ನು ಅಳವಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ, ಒಂದು ಹೊಸ ಯೋಜನೆಗೆ ನಾಂದಿ ಆಗುವಂಥ ಸಂದರ್ಭ ಇದೆ. ಇಲ್ಲಿ ನಾಂದಿ ಅಂದರೆ ಪ್ರಾರಂಭ. ಹಾಗಾಗಿನೇ ಈ ದಿನ ಒಂದು ಹೊಸ ಕೆಲಸವನ್ನು ಆರಂಭ ಮಾಡ್ತೀರಿ. ಅದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ತಿರುವನ್ನು ತಂದು ಕೊಡುವಂತಹ ಸಂದರ್ಭ. ಇದರಿಂದ ನಿಮಗೆ ನಿಜವಾಗ್ಲೂ ಅನುಕೂಲ ಆಗುತ್ತೆ, ಲಾಭ ಆಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಈ ದಿನದ ಪ್ರಯತ್ನ ನಿಮಗೆ ತುಂಬ ಒಳ್ಳೆಯ ಫಲವನ್ನು ತರುತ್ತೆ, ಮನಸ್ಸಿಗೆ ಸಮಾಧಾನ ಕೂಡ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ, ಮನಸ್ಸಿಗೆ ಸಮಾಧಾನ, ಏನೋ ಒಂದು ಭದ್ರತೆ, ಸೆಕ್ಯೂರಿಟಿ ಫೀಲಿಂಗ್ ಈ ದಿನ ಬಹಳ ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ ಕುಟುಂಬದಲ್ಲಾಗಲಿ, ನಿಮ್ಮ ಸಮಾಜದಲ್ಲಾಗಲಿ, ನಿಮ್ಮ ವ್ಯಾಪಾರದಲ್ಲಾಗಲಿ, ಉದ್ಯೋಗದಲ್ಲಾಗಲಿ ನಿಮಗೆ ಒಂದು ಭದ್ರತೆ ಇರುತ್ತೆ. ಯಾರೋ ಬಂದು ಕಾಪಾಡ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಇರುತ್ತೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಪ್ರಯೋಜನ ಇದೆ, ಅನುಕೂಲ ಇದೆ. ಹಾಗೆ ಈ ದಿನ ನೀವು ವ್ಯಾಪಾರದ ಉದ್ದೇಶದಿಂದ ಅಥವಾ ಯಾವುದೇ ಉದ್ದೇಶದಿಂದ ಮಾಡುವಂಥ ಪ್ರಯಾಣ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು, ಈ ಸುಳ್ಳು ಆಶ್ವಾಸನೆಗಳನ್ನು ಕೊಡುವಂಥ ವ್ಯಕ್ತಿಗಳಿದ್ದಾರೆ, ಹಿತಶತ್ರುಗಳ ರೂಪದಲ್ಲಿ ಇರ್ತಾರೆ, ನಿಮ್ಮ ಸುತ್ತಮುತ್ತ ಇರ್ತಾರೆ. ಅಂಥವರಿಂದ ಸ್ವಲ್ಪ ದೂರ ಇರಬೇಕು. ಏಕೆಂದರೆ ಬೇರೆಯವರನ್ನು ನಂಬಿ ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಬೇರೆಯವರನ್ನು ನಂಬಬೇಡಿ, ಹಣದ ವಿಚಾರದಲ್ಲಿ ನಂಬಬೇಡಿ. ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ, ನಿಮ್ಮ ಅನುಭವದ ಮೇಲೆ ತೀರ್ಮಾನಗಳನ್ನು ಕೈಗೊಳ್ಳಬೇಕಾಗತ್ತೆ ಈ ದಿನ. ಇನ್ನು ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಈ ದಿನ ಸ್ವಲ್ಪ ಅಪ್ಡೇಟ್ ಆಗಬೇಕಾಗತ್ತೆ, ಟೆಕ್ನಾಲಜಿಯನ್ನು ಬಳಸ್ಕೊಳ್ಬೇಕು. ಇಲ್ಲ ವ್ಯಾಪಾರದಲ್ಲಿ ಕೆಲವೊಂದು ನಿರ್ದಿಷ್ಟವಾದ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಬಹಳ ದಿನಗಳಿಂದ ನಿಮ್ಮ ಪ್ರಯತ್ನ ಇದೆ, ಆದರೆ ಈ ದಿನ ಪ್ರಯತ್ನ ಮಾಡಿದ್ರೆ ಅದು ನಿಮಗೆ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನ ನಿಮಗೆ ವ್ಯಾಪಾರಿ ಮನೋಭಾವದಿಂದ ಅಥವಾ ವ್ಯಾಪಾರಿ ದೃಷ್ಟಿಯಿಂದ ಬಹಳ ಉತ್ತಮವಾಗಿರುವಂಥ ದಿನ ಇದು. ಆದರೆ ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಸ್ಪರ್ಧೆ ಇದೆ, ಕಾಂಪಿಟೇಷನ್ ಇದೆ, ಅದನ್ನು ನಿಭಾಯಿಸುವಂಥ ಸಾಮರ್ಥ್ಯ ಕೂಡ ಇದೆ. ಆದರೆ ಈ ಪ್ರೆಸೆನ್ಸ್ ಆಫ್ ಮೈಂಡ್ ಹೇಳ್ತಾರಲ್ಲ, ಅದು ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗತ್ತೆ. ಅದನ್ನು ಈ ಆತ್ಮವಿಶ್ವಾಸದ ಮಟ್ಟವನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ ಕೂಡ ಆಗಲಿ, ಒಳ್ಳೆಯದಾಗತ್ತೆ. ಇನ್ನು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅಥವಾ ಅನಾನುಕೂಲಕರವಾದಂಥ ಒಂದು ಪರಿಸ್ಥಿತಿ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರ್ತಾ ಇದ್ದರೆ ಆದಷ್ಟು ಅದರಿಂದ ದೂರ ಇರುವಂಥದ್ದು ಉತ್ತಮ. ಅಂಥ ಒಂದು ಸನ್ನಿವೇಶವನ್ನು, ವಾತಾವರಣವನ್ನು ಕೆಣಕ್ಲಿಕ್ಕೆ ಹೋಗಬೇಡಿ, ಇರುವಂಥದ್ದನ್ನಾಗೇ ಬಿಟ್ಟುಬಿಡಿ, ಸ್ಟೇಟಸ್ಕೋ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ, ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. 5ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಏನೋ ಒಂದು ವೇದನೆ, ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಜಯ ಕಾಣಿಸ್ತಿಲ್ವಲ್ಲ ಅನ್ನುವಂಥ ಒಂದು ಕೊರಗು ಇದ್ದೇ ಇರುತ್ತೆ. ಹಾಗೆ ಈ ದಿನ ಮಕ್ಕಳಿಂದ ಅಥವಾ
ಕುಟುಂಬದಲ್ಲಿರುವಂಥ ಸದಸ್ಯರಿಂದ ನಿಮಗೆ ಒತ್ತಡ ಕೂಡ ಇರುತ್ತೆ. ಹಾಗೆ ವೃಥಾ ಖರ್ಚು ಹೆಚ್ಚಾಗುವಂಥ ಸಂದರ್ಭ ಕೂಡ. ಒಟ್ಟಾರೆ ಈ ದಿನ ನೀವು ಮಾಡಿಕೊಂಡಂಥ ಕೆಲವೊಂದು ಎಡವಟ್ಟುಗಳಿಂದ, ಕೆಲವೊಂದು ತಪ್ಪುಗಳಿಂದ ಪಶ್ಚಾತ್ತಾಪ ಪಡುವಂಥ ಸಂದರ್ಭಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಸ್ವಲ್ಪ ಕ್ಲೇಶಪೂರಿತವಾದಂತಹ ದಿನ. ಅದಕ್ಕಾಗಿಯೇ ಯಾವುದೇ ರೀತಿಯ ಹೊಸ ಕೆಲಸಗಳಿಗೆ ಕೈ ಹಾಕಬೇಡಿ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ನೀವು ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಇನ್ನು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸಾಮರ್ಥ್ಯ ಏನು, ನಿಮ್ಮ ಪ್ರತಿಭೆ ಏನು, ನಿಮ್ಮ ಬುದ್ಧಿವಂತಿಕೆ ಏನು, ಇದನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ನಿಮಗೆ ಸಿಕ್ಕತ್ತೆ. ಅದೃಷ್ಟ ಬರ್ತಾ ಇದೆ, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅಂದರೆ ಈ ಬರುವಂಥ ಸನ್ನಿವೇಶ ಏನಿದೆ ಅದನ್ನು ಸೂಕ್ತವಾಗಿ ಬಳಸ್ಕೊಳ್ಳುವಂಥ ಒಂದು ವಿವೇಕಪೂರ್ವಕವಾದಂಥ ವಿಚಾರ ನಿಮ್ಮ ಮನಸ್ಸಿಗೆ ಬರಲಿ, ಒಳ್ಳೆಯದಾಗತ್ತೆ. ಇನ್ನು ಯಾವುದೇ ರೀತಿಯ ಈ ಭಾವನೆಗಳಿಗೆ ಬೆಲೆ ಕೊಡಬೇಡಿ. ಭಾವೋದ್ವೇಗ ಉಂಟಾಗುವಂಥದ್ದು, ಏನೋ ಒಂದು ಫೀಲಿಂಗ್ ಬರುತ್ತೆ, ಈ ಕೆಲಸ ಮಾಡಬೇಕಿತ್ತು, ಇದನ್ನು ಈ ರೀತಿ ಮಾಡೋಣ ಅನ್ನೋಂಥ ರೀತಿಯಲ್ಲಿ ಕೆಲವೊಂದು ತೀರ್ಮಾನಗಳನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇರುತ್ತೆ. ಹಾಗಾಗಿ ಇದು ಅಷ್ಟೊಂದು ಒಳ್ಳೆಯ ತೀರ್ಮಾನ ಅಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ತೀರ್ಮಾನ ಕೂಡ ಈ ದಿನ ಬೇಡ ಅನ್ನುವಂಥದ್ದೇ ನಿಮಗೆ ಒಂದು ಸಂದೇಶ. ಇನ್ನು ಕುಟುಂಬದಲ್ಲಿರುವಂಥ ಹಿರಿಯರನ್ನು ಸ್ವಲ್ಪ ಗೌರವದಿಂದ ನೋಡಿಕೊಳ್ಳುವಂಥ ಒಂದು ಪ್ರಯತ್ನ ಆಗಲಿ. ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇನ್ನು ಈ ದಿನ ನಿಮ್ಮ ಬಂಧುಗಳಿಗಾಗಿ, ಮಿತ್ರರಿಗಾಗಿ ಅನಿರೀಕ್ಷಿತವಾದಂಥ ಖರ್ಚುಗಳನ್ನು ಮಾಡುವಂಥ ಸಂದರ್ಭ ಕೂಡ ಇದೆ. ಏಕೆಂದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕೋ ಅಥವಾ ನಿಮ್ಮ ತನವನ್ನು, ನಿಮ್ಮ ದರ್ಪವನ್ನು ತೋರಿಸ್ಲಿಕ್ಕೋ ಈ ದಿನ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದಿದೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಸ್ತ್ರೀಯರ ವಿಚಾರದಲ್ಲಿ ಮಾನಸಿಕವಾಗಿ ನಿಮಗೆ ಅಶಾಂತಿ ಇರುವಂಥ ಸಂದರ್ಭ. ಹಾಗಾಗಿ ಮಾನಸಿಕ ಶಾಂತಿ, ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಸ್ತ್ರೀಯರ ವಿಚಾರವನ್ನು ಈ ದಿನ ಲಘುವಾಗಿ ಪರಿಗಣಿಸಬೇಡಿ. ಅವರಿಗೆ ಕೊಡಬೇಕಾದಂತಹ ಒಂದು ಗೌರವವನ್ನು, ಉತ್ತಮ ಸ್ಥಾನಮಾನವನ್ನು ಕೊಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸ್ನೇಹಿತರಿಂದ ಅನುಕೂಲ ಏನೋ ಆಗುತ್ತೆ. ಅವರು ಕೂಡ ನಿಮ್ಮ ಜೊತೆಗಿರ್ತಾರೆ, ಸಪೋರ್ಟಿವ್ ಆಗಿರ್ತಾರೆ. ಆದರೆ ಅವರ ಒಂದು ಹಿಡನ್ ಅಜೆಂಡಾ ಏನಿದೆ ಅದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರಗಳ ಕಡೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. 4ನೇ ಮನೆ ಸುಖಸ್ಥಾನ. ಇಲ್ಲಿ ಚಂದ್ರ ಇದ್ದರೆ ಮಾನಸಿಕವಾಗಿ ಸುಖ ಇರಲ್ಲ. ಆದರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುತ್ತೆ. ಯಾವುದೇ ಫಲಿತಾಂಶ ಬರಲಿ ಅದನ್ನು ಪೂರ್ಣವಾಗಿ ನೀವು ಸ್ವೀಕರಿಸಬೇಕಾಗತ್ತೆ. ಹಾಗೆ ಈ ದಿನ ಸಮಸ್ಯೆಯೊಂದನ್ನು ಪರಿಹಾರ ಮಾಡಲಿಕ್ಕೆ ಒಳ್ಳೆಯ ಪ್ರಯತ್ನ ಏನೋ ನಡೆಯುತ್ತೆ. ಅದಕ್ಕೆ ನಿಮ್ಮ ಹಿರಿಯರ, ಬಂಧುಗಳ, ಮಿತ್ರರ ಸಹಕಾರ ಕೂಡ ಈ ದಿನ ನಿಮಗೆ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಆದರೆ ಸಮಯಕ್ಕೆ ಸರಿಯಾಗಿ ಸಿಕ್ಕದೇ ಇದ್ದಾಗ ಈ ದಿನ ಅಂಥ ಕೆಲಸಗಳು ಪೂರ್ಣ ಆಗಲ್ಲ. ಆರಂಭ ಚೆನ್ನಾಗಿದೆ, ಆದರೆ ಆ ಕೆಲಸದ ಅಂತ್ಯ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಏಕೆಂದರೆ ಆ ತೀರ್ಮಾನ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಇರಲ್ಲ. ಇನ್ನು ಮನೆಯಲ್ಲಿ ಮತಭೇದವನ್ನು ಈ ದಿನ ತಪ್ಪಿಸುವಂಥ ಒಂದು ಸಂದರ್ಭ ಕೂಡ ಬರಬಹುದು. ಅಲ್ಲಿ ಭಿನ್ನಾಭಿಪ್ರಾಯ ಇದೆ, ಅಭಿಪ್ರಾಯ ಭೇದ ಇದೆ. ಇದನ್ನು ನೀವು ಸರಿದೂಗಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಮಾನಸಿಕ ನೆಮ್ಮದಿಗಾಗಿ ಈ ಹಿಂದೆ ಮಾಡಿರುವಂಥ ಕೆಲಸ ಕಾರ್ಯಗಳೇನಿದೆ, ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನದಲ್ಲಿರಿ. ಹೊಸ ಕೆಲಸಕ್ಕೆ ಕೈ ಹಾಕಬೇಡಿ. ಇನ್ನು ಈ ದಿನ ನಿಮ್ಮ ಒಂದು ಪ್ರತಿಭೆಯನ್ನಾಗಲಿ, ನಿಮ್ಮ ಟ್ಯಾಲೆಂಟಲ್ಲಾಗಲಿ, ನಿಮ್ಮ ಬುದ್ಧಿವಂತಿಕೆಯನ್ನಾಗಲಿ ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದೆ. ಉದ್ಯೋಗಸ್ಥರಾಗಿದ್ದರೆ, ವ್ಯಾಪಾರಸ್ಥರಾಗಿದ್ದರೆ ಅಲ್ಲಿ ನಿಮ್ಮ ಒಂದು ಛಾಪನ್ನು ಮೂಡಿಸಲಿಕ್ಕೆ, ನಿಮ್ಮತನವನ್ನು ಅಲ್ಲಿ ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದು. ಇದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಯಾವುದಾದ್ರೂ ಒಂದನ್ನು ಪಡ್ಕೊಳ್ಬೇಕು ಅಂದರೆ ಮತ್ತೊಂದನ್ನು ಕಳ್ಕೊಳ್ಬೇಕಾಗತ್ತೆ, ಒಂದನ್ನು ಬಿಟ್ಕೊಡ್ಬೇಕು. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಈ ದಿನ ಅಳವಡಿಸ್ಕೊಳ್ಬೇಕಾಗಿರುವಂಥ ಒಂದು ನಿಯಮ. ಇದು ಹಲವಾರು ಕ್ಷೇತ್ರಗಳಲ್ಲಿ, ಅದರಲ್ಲೂ ಹಣಕಾಸಿನ ವಿಚಾರ, ವ್ಯಾಪಾರಿ ಕ್ಷೇತ್ರದಲ್ಲಿ ಇದು ಎದ್ದು ಕಾಣಿಸ್ತಾ ಇರುತ್ತೆ. ಇದನ್ನು ನೀವು ಬಹಳ ವಿಶೇಷವಾಗಿ ಅನುಭವಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ಕುಟುಂಬದವರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆ ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ ಇದು. ಹಾಗಾಗಿ ಈ ದಿನ ನಿಮಗೆ ಸಂತೋಷವನ್ನು ತರುವಂಥ ಸಂದರ್ಭಗಳು ಜಾಸ್ತಿ ಇದೆ. ಇನ್ನು ಈ ದಿನ ಬಹಳ ತ್ವರಿತವಾಗಿ ಹಣ ಮಾಡಬೇಕು, ಬಹಳ ಬೇಗ ಲಾಭ ಮಾಡಬೇಕು ಅನ್ನುವಂಥವರು ನಿಮ್ಮ ಪ್ರಯತ್ನವನ್ನು ಈ ದಿನ ಸ್ವಲ್ಪ ಮುಂದುವರಿಸಿ, ಒಳ್ಳೆಯ ಫಲಿತಾಂಶ ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲವೊಂದು ಖರೀದಿ ಪ್ರಕ್ರಿಯೆ ಏನಿದೆ, ವಾಹನ ಇರ್ಬೋದು ಅಥವಾ ಮನೆ ಇರ್ಬೋದು, ಒಡವೆ ವಸ್ತ್ರಗಳಿರ್ಬೋದು, ಯಂತ್ರಗಳಿರ್ಬೋದು, ಇಂಥದ್ದನ್ನು ಖರೀದಿ ಮಾಡಲಿಕ್ಕೆ ಈ ದಿನ ಬಹಳ ಸೂಕ್ತವಾಗಿರುವಂಥದ್ದು. ಹಾಗಾಗಿ ಈ ದಿನದ ಒಂದು ಪ್ರಯತ್ನದಲ್ಲಿ ನಿಮಗೆ ಒಳ್ಳೆಯ ಲಾಭ ಇದೆ. ಆದರೆ ಉದಾರವಾದಂಥ ಒಂದು ವರ್ತನೆ ಇರಬೇಕು. ಜಿಪುಣತನ ಅನ್ನುವಂಥದ್ದು ಈ ದಿನ ತೋರಿಸಬಾರ್ದು. ಇದೊಂದರ ಕಡೆ ಮಾತ್ರ ಗಮನ ಕೊಡಿ. ಏಕೆಂದರೆ ಈಗಾಗಲೇ ನೀವು ಗಳಿಸಿರುವಂಥ ಒಂದು ಸ್ಥಾನಮಾನ ಎಲ್ಲೋ ಒಂದು ಕಡೆ ಸಣ್ಣ ವಿಚಾರಕ್ಕೆ ಹರಾಜಾಗಬಾರ್ದು. ಅದನ್ನು ಬಹಳ ಇಂಟ್ಯಾಕ್ಟ್ ಆಗಿ ನೋಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಹಿತಶತ್ರುಗಳಿಂದಲೇ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನಿಮ್ಮ ದೌರ್ಬಲ್ಯ ಏನಿದೆ, ನಿಮ್ಮ ವೀಕ್ನೆಸ್ ಏನಿದೆ, ಅದನ್ನು ಈಗಾಗಲೇ ಕೆಲವರ ಬಳಿ ಹೇಳ್ಕೊಂಡಿದ್ದೀರಿ. ಅಂಥವರು ಅದರ ಅಡ್ವಾಂಟೇಜ್ ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ನಿಮ್ಮ ಹಿತಶತ್ರುಗಳ ಜೊತೆಯಲ್ಲಿ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ಸ್ವಲ್ಪ ಈ ಕುಟುಂಬದಲ್ಲಾಗಲಿ ನಿಮ್ಮ ಸಂಬಂಧಿಕರ ಜೊತೆಯಲ್ಲಾಗಲಿ ಮಾತಿನ ಚಕಮಕಿ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಈ ವಾದ ವಿವಾದಗಳಿಗೆ ಈ ದಿನ ಅಷ್ಟೊಂದು ಗಮನ ಕೊಡಬೇಡಿ. ಇನ್ನು ನಿಮಗೆ ತುಂಬ ಆತ್ಮವಿಶ್ವಾಸ ಇದೆ. ಯಾವುದೇ ಕೆಲಸದಲ್ಲಿ ಗೆಲ್ತೇನೆ ಅನ್ನುವಂಥ ಒಂದು ವಿಶ್ವಾಸ ಬಹಳ ಚೆನ್ನಾಗಿದೆ. ಆದರೆ ಯಾವುದರಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ. ಕೆಲಸಗಳು ಒಂದೊಂದಾಗಿ ಆಗುವಂಥ ಒಂದು ಸ್ಥಿತಿಯನ್ನು ನೀವೇ ನಿರ್ಮಾಣ ಮಾಡಿಕೊಳ್ಬೇಕು. ಹಾಗೆ ಈ ಕೆಲಸಗಳಿಗೆ ಸ್ವಲ್ಪ ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ದಿನ ನಿಮ್ಮ ಯೋಚನೆಯಂತೆ, ನಿಮ್ಮ ಯೋಜನೆಯಂತೆ ಎಲ್ಲವೂ ಕೂಡ ನಡೆಯುತ್ತೆ. ಹಾಗಾಗಿ ಈ ದಿನ ನಿಮಗೆ ಸುಖಕರವಾಗಿರುವಂಥ, ಅನುಕೂಲಕರವಾಗಿರುವಂಥ ದಿನ. ಆದರೆ ನಿಮ್ಮ ಸ್ವಪ್ರಯತ್ನದಿಂದ, ನಿಮ್ಮ ಸ್ವಂತ ಅವಿವೇಕದಿಂದ ಕೆಲವೊಂದು ಎಡವಟ್ಟುಗಳಾಗ್ಬೋದು. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಚಂದ್ರ ದ್ವಿತೀಯದಲ್ಲಿದ್ದಾನೆ. 2ನೇ ಮನೆ ಧನಸ್ಥಾನ ಇದು, ಕುಟುಂಬ ಸ್ಥಾನ, ವಾಕ್ಸ್ಥಾನ ಇದು. ವಾಕ್ ಅಂದರೆ ಮಾತು. ಈ ಮಾತಿನಿಂದಲೇ ಈ ದಿನ ವ್ಯತ್ಯಾಸಗಳು ಉಂಟಾಗುವಂಥದ್ದು ಇದೆ. ಕೆಲವೊಮ್ಮೆ ನಿಮ್ಮ ಮಾತು ನಿಮಗೆ ತುಂಬ ಬೆಂಬಲವನ್ನು ಕೊಟ್ಟಿದೆ, ಮಾತಲ್ಲಿ ಗೆದ್ದಿದ್ದೀರಿ. ಹಾಗೆ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ನಿಮ್ಮನ್ನು ಮಾನಸಿಕ ಒತ್ತಡದಲ್ಲಿ ಇರಿಸುತ್ತೆ. ಹಾಗಾಗಿ ಮಾತಿನಿಂದಲೇ ಈ ದಿನ ವ್ಯತ್ಯಯಗಳಾಗೋದ್ರಿಂದ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಅದರಲ್ಲೂ ಈ ಹಿರಿಯರ ಜೊತೆ, ಗಣ್ಯರ ಜೊತೆ, ಅಧಿಕಾರಿಗಳ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಮೌನವಾಗಿರುವಂಥದ್ದೇ ಉತ್ತಮ. ಹಾಗೆ ಈ ದಿನ ನಿಮ್ಮನ್ನು ಹೆಚ್ಚು ಪ್ರೀತಿಸುವಂಥ ವ್ಯಕ್ತಿಯನ್ನು ನಿಮ್ಮ ಮಾತಿನಿಂದ ನೋಯಿಸುವಂಥ ಸಂದರ್ಭ ಕೂಡ ಬರುತ್ತೆ. ಇದು ಕೂಡ ನಿಮ್ಮ ಒಂದು ಸಂಬಂಧದಲ್ಲಿ ಸ್ವಲ್ಪ ಬಿರುಕನ್ನು ತರುವಂಥ ಸಂದರ್ಭ ಇದೆ. ಹಾಗಾಗಿ ಮಾತಿನಲ್ಲಿ ಕಠಿಣ ಶಬ್ದಗಳನ್ನು ಈ ದಿನ ಉಪಯೋಗಿಸಬೇಡಿ. ಇನ್ನು ಎಲ್ಲದರಲ್ಲೂ ಕೂಡ ಮೇಲುಗೈ ಸಾಧಿಸಬೇಕು ಅನ್ನುವಂಥ ಒಂದು ಹಠ ನಿಮಗಿದೆ. ಇದು ಅಷ್ಟೊಂದು ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದಲ್ಲ. ಹಾಗಾಗಿ ಬೇರೆಯವರು ಕೂಡ ಕೆಲವೊಮ್ಮೆ ಗೆಲ್ಲಬೇಕು, ನೀವು ಕೂಡ ಕೆಲವೊಮ್ಮೆ ಸೋಲಬೇಕು. ಹಾಗಾಗಿ ಈ ಜೀವನ ಅನ್ನುವಂಥದ್ದು ಸೋಲು ಗೆಲುವಿನ ಮಿಶ್ರಣವಾಗಿ ಇರುತ್ತೆ. ಅದಕ್ಕಾಗಿಯೇ ಈ ಯುಗಾದಿಯ ಸಂದರ್ಭದಲ್ಲಿ ಬೇವು ಬೆಲ್ಲವನ್ನು ಸ್ವೀಕಾರ ಮಾಡುವಂಥದ್ದು. ಆ ರೀತಿ ಈ ದಿನ ನೀವು ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಬರುವಂಥದ್ದನ್ನು ಸ್ವೀಕಾರ ಮಾಡಬೇಕಾಗತ್ತೆ. ನಿಮ್ಮದೇ ಒಂದು ಹಠ ಸಾಧನೆಗೆ ಮುಂದಾಗಬೇಡಿ. ನಿಮ್ಮ ಮೂಗಿನ ನೇರಕ್ಕೆ ಮಾತಾಡಬೇಡಿ. ಇದರಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಈ ದಿನ ನಿಮ್ಮ ಅನಗತ್ಯವಾದಂಥ ಖರ್ಚುಗಳನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ಹೊಸದಾಗಿ ಸಾಲ ತರಬೇಕು, ಸಾಲಕ್ಕೆ ಜಾಮೀನಾಗಿ ನಿಲ್ಲಬೇಕು, ಬೇರೆಯವರಿಗೆ ಹಣದ ಸಹಾಯ ಮಾಡಬೇಕು ಅನ್ನುವಂಥ ಉದ್ದೇಶ ಏನಾದರೂ ಇದ್ದರೆ ಅದನ್ನು ಮನಸ್ಸಿನಿಂದ ದೂರ ಮಾಡಿಬಿಡಿ. ಏಕೆಂದರೆ ಹಣದ ವಿಚಾರದಲ್ಲಿ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ನಿಮಗೆ ಭಾರಿ ನಷ್ಟವನ್ನು ತರುತ್ತೆ. ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ. ಎಚ್ಚರಿಕೆ ಇರಿ.
ಇನ್ನು ಈ ದಿನ ಆಮ್ಲ ಪಿತ್ತದ ಸಮಸ್ಯೆಗೆ ನಿಮ್ಮ ಆರೋಗ್ಯ ಈಡಾಗುವಂಥದ್ದು ಇರುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಕೂಡ ಗಮನ ಕೊಡಿ. ಈ ಪಿತ್ತವನ್ನು ಹೆಚ್ಚು ಮಾಡುವಂಥ ಪದಾರ್ಥಗಳನ್ನು ಈ ದಿನ ಉಪಯೋಗಿಸ್ಬೇಡಿ, ಎಚ್ಚರಿಕೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇಲ್ಲಾಂದರೆ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ, ಹಳೆಯ ನೋವನ್ನು ಮರೆಯುವಂಥ ದಿನ. ಏಕೆಂದರೆ ಈ ದಿನ ಹೊಸ ಸನ್ನಿವೇಶದಲ್ಲಿರ್ತೀರಿ. ಹೊಸ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಂದರ್ಭ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಮನಸ್ಸಿಗೆ ನೀವು ಬಲವಂತವಾಗಿ ಆದರೂ ಕೂಡ ನೆಮ್ಮದಿಯನ್ನು ತಂದುಕೊಳ್ತೀರಿ. ಏಕೆಂದರೆ ಶನಿ ಇಲ್ಲೇ ಮೀನರಾಶಿಯಲ್ಲಿರೋದ್ರಿಂದ ಈ ದಿನ ಸ್ವಲ್ಪ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಇರುತ್ತೆ. ಅದನ್ನು ನಿಭಾಯಿಸಬೇಕು ಅಂದರೆ ತುಂಬ ಸಮಾಧಾನ ಬೇಕು. ಹಾಗೆ ಈ ಸಮಯ ಪ್ರಜ್ಞೆ ಬಹಳ ಮುಖ್ಯ. ಟೈಮ್ ಸೆನ್ಸ್ ಅನ್ನುವಂಥದ್ದು, ಟೈಮ್ ಈಸ್ ಮನಿ, ಇದನ್ನು ಕೂಡ ನೀವು ಜ್ಞಾಪಕದಲ್ಲಿಟ್ಕೊಳ್ಬೇಕು. ಪ್ರತಿ ಕೆಲಸ ಕಾರ್ಯಗಳನ್ನು ಕೂಡ ನಿರ್ದಿಷ್ಟ ಸಮಯದಲ್ಲೇ ಆರಂಭ ಮಾಡಬೇಕು. ಇದು ಬಹಳ ಮುಖ್ಯ. ಇನ್ನು ಈ ದಿನ ನಿಮಗೆ ತುಂಬ ಆತ್ಮವಿಶ್ವಾಸ ಇರೋದರಿಂದ ಹೊಸ ಕೆಲಸ ಕಾರ್ಯಗಳಲ್ಲಿ ತುಂಬ ಜಯವನ್ನು ಸಾಧನೆ ಮಾಡುವಂಥ ಸಾಧ್ಯತೆಗಳು ತುಂಬ ಇದೆ. ಹಾಗಾಗಿ ಒಂದು ಕೆಲಸದಲ್ಲಿ ಜಯ ಸಿಕ್ತು ಅಂತ ಹೇಳಿ ಅದೇ ಗುಂಗಿನಲ್ಲೇ ನೀವು ಇರಬಾರ್ದು. ಯಾಕೆಂದರೆ ಅದರ ಹಿಂದೆ ಇನ್ನೊಂದು ಕೆಲಸ ಇದೆ. ಎಂಡ್ ಟು ಸ್ಟಾರ್ಟ್ ಟು ಎಂಡ್ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಒಂದು ಕೆಲಸ ಮುಗಿದಿದೆ ಅಂದರೆ ಮತ್ತೊಂದು ಕೆಲಸದ ಆರಂಭಕ್ಕೆ ಅದು ಅಣಿಮಾಗುವಂಥ ಸಂದರ್ಭ. ಇನ್ನು ಒಂದು ಕೆಲಸ ಆರಂಭ ಆಗಿದೆ ಅಂದರೆ ಅದನ್ನು ಮುಕ್ತಾಯ ಮಾಡಬೇಕು ಅನ್ನುವಂಥ ಒಂದು ಗುರಿ ಇರಬೇಕಾದಂಥ ಸಂದರ್ಭ. ಹಾಗಾಗಿ ಇದೆರಡರ ನಡುವೆ ನೀವು ಸ್ವಲ್ಪ ಸಮನ್ವಯತೆಯನ್ನು ಸಾಧನೆ ಮಾಡಬೇಕಾಗತ್ತೆ. ಅದು ನಿಮ್ಮಿಂದ ಸಾಧ್ಯ ಇದೆ, ಆದರೆ ಮನಸ್ಸು ಮಾಡಬೇಕಷ್ಟೇ. ಚಂದ್ರ ಮನಕಾರಕ. ಹಾಗಾಗಿ ನಿಮ್ಮ ಮನಸ್ಸು ಮಾಡಿದ್ರೆ ನೀವು ಏನು ಬೇಕಾದರೂ ಸಾಧನೆ ಮಾಡುವಂಥ ಒಂದು ಸಂದರ್ಭ ಇದೆ. ಇದನ್ನು ಬಳಸ್ಕೊಳ್ಳಿ. ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನ ನಿಮಗೆ ಸಲಹೆಗಳನ್ನು ಕೊಡಲಿಕ್ಕೆ, ನಿಮಗೆ ಬೆಂಬಲವನ್ನು ಕೊಡಲಿಕ್ಕೆ ನಿಮ್ಮ ಸುತ್ತಮುತ್ತ ನಿಮ್ಮ ಬಂಧುಗಳು ಮಿತ್ರರಿದ್ದಾರೆ. ಹಾಗೆ ಬಹಳ ವಿಶೇಷ ಸಂದರ್ಭದಲ್ಲಿ ಈ ದಿನ ನಿಮ್ಮ ಒಂದು ಪ್ರಜ್ಞೆಯನ್ನು ತೋರಿಸ್ತೀರಿ, ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸ್ತೀರಿ. ಅದು ಕೂಡ ಈ ದಿನ ನಿಮಗೆ ಪ್ಲಸ್ ಪಾಯಿಂಟಾಗಿ ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಧಾರ್ಮಿಕ ಸಮಾರಂಭಗಳಲ್ಲೋ ಅಥವಾ ನಿಮ್ಮ ಬಂಧು ಮಿತ್ರರ ಒಂದು ಸಂತೋಷ ಕೂಟದಲ್ಲೋ ಭಾಗವಹಿಸುವಂಥ ಅವಕಾಶ ಕೂಡ ಇದೆ. ಹಾಗಾಗಿ ಈ ದಿನ 4 ಜನರ ಮಧ್ಯೆ ನಿಮ್ಮತನವನ್ನು ತೋರಿಸಲಿಕ್ಕೆ, ನೀವು ಏನು ಅನ್ನೋಂಥದ್ದನ್ನು ಪ್ರೂವ್ ಮಾಡಲಿಕ್ಕೂ ಕೂಡ ಅವಕಾಶ ಸಿಕ್ಕತ್ತೆ. ಇದು ಸಂತೋಷದ ಸಮಯ, ನಿರೀಕ್ಷೆಗಳಿರುವಂಥ ಸಮಯ. ಇದನ್ನು ನೀವು ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.